ನಮಸ್ಕಾರ ಸ್ನೇಹಿತರೆ, ನಾನು ಮಂದಿರಾ ತುಪ್ಪದು. ಇಂದು ನನ್ನ ಫೈನಾನ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ಚಾನಲ್ದಲ್ಲಿ ನಾನಿವತ್ತು ಫೈನಾನ್ಸ್ ಬಗ್ಗೆ ಮಾತಾಡ್ತಿಲ್ಲ, ನಾನು ಯುಗಾದಿ ಹಬ್ಬದ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾವಿವತ್ತು ಯುಗಾದಿ ಹಬ್ಬ ಯಾಕೆ ಆಚರಣೆ ಮಾಡ್ತಾರೆ, ಅದರ ಹಿಂದಿನ ಮಹತ್ವ ಏನು, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಯುಗಾದಿ ಹಬ್ಬ ಅಂದ್ರೇನು ಅಂತ ತಿಳ್ಕೊಳ್ಳೋಣ. ಯುಗಾದಿ ಹಬ್ಬ ಎಂದರೆ ಯುಗ ಪ್ಲಸ್ ಆರಂಭ ಅಂತ ಅರ್ಥ. ಅಂದರೆ ಹೊಸ ವರ್ಷದ ಆರಂಭ. ಹಬ್ಬ ಮುಖ್ಯವಾಗಿ ದಕ್ಷಿಣ ಭಾರತದ ಕಡೆ ಆಚರಿಸಲಾಗುತ್ತದೆ. ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ಮಹಾರಾಷ್ಟ್ರದಲ್ಲಿ ಕೂಡ ಇದನ್ನು ಆಚರಣೆ ಮಾಡ್ತಾರೆ. ಇನ್ನು ಯುಗಾದಿ ಹಬ್ಬ ಯಾಕೆ ಆಚರಿಸ್ತಾರೆ ಅಂತ ತಿಳ್ಕೊಳ್ಳೋಣ. ನಮ್ಮ ಹಿಂದೂ ಮಾನ್ಯತೆಯ ಪ್ರಕಾರ ಇದೇ ದಿನ ಬ್ರಹ್ಮದೇವನು ಸೃಷ್ಟಿಯನ್ನು ರಚನೆ ಮಾಡಿದ ಎಂದು ಹೇಳ್ತಾರೆ. ಆದ್ದರಿಂದ ಎಲ್ಲರೂ ತಮ್ಮ ಹೊಸ ಕೆಲಸದ ಆರಂಭವನ್ನು ಇವತ್ತಿನ ದಿನದಿಂದಲೇ ಮಾಡ್ತಾರೆ. ಇದು ಒಂದು ರೀತಿ ಸಕಾರಾತ್ಮಕ ಊರ್ಜೆಯನ್ನು ನೀಡುತ್ತದೆ ಅಂತ ಎಲ್ಲರ ನಂಬಿಕೆ. ಯುಗಾದಿ ಹಬ್ಬದ ಒಂದು ಪರಂಪರಾ ಮತ್ತು ರೀತಿ ರಿವಾಜುಗಳನ್ನು ತಿಳ್ಕೊಳ್ಳೋಣ. ಯುಗಾದಿ ಹಬ್ಬದ ದಿನ ಜನ ತಮ್ಮ ಮನೆಯನ್ನು ಮೊದಲು ಸ್ವಚ್ಛ ಮಾಡ್ಕೊಳ್ತಾರೆ. ಮನೆ ಮುಂದೆ ಒಳ್ಳೆ ಸುಂದರವಾದ ರಂಗೋಲಿಯನ್ನು ಹಾಕ್ತಾರೆ. ಹೊಸ ಬಟ್ಟೆಗಳನ್ನು ಧರಿಸುತ್ತಾರೆ. ಯಾವುದೇ ಹೊಸ ಕಾರ್ಯ ಆರಂಭ ಮಾಡಬೇಕಂದ್ರೆ ಇವತ್ತಿನ ದಿನ ಹೊಸ ಮೋಟರ್ ಸೈಕಲು ಅಥವಾ ಯಾವುದೇ ವೆಹಿಕಲ್ ತಗೋಬೇಕಂದ್ರೂ ಇವತ್ತಿನ ದಿನ ತಗೊಳ್ತಾರೆ. ಅಷ್ಟೇ ಅಲ್ಲ, ಒಂದು ವಿಶೇಷವಾದ ವ್ಯಂಜನವನ್ನು ಕೂಡ ತಯಾರು ಮಾಡ್ತಾರೆ. ಅದು ಪಚಡಿ ಅಂತ ಹೇಳ್ತಾರೆ. ಅದರಲ್ಲಿ 6 ರೀತಿ ಮಿನಿಮಮ್ ವಸ್ತುಗಳನ್ನು ಹಾಕಿ ತಯಾರು ಮಾಡ್ತಾರೆ. ಅದರಲ್ಲಿ ಉಪ್ಪು ಇರುತ್ತೆ, ಖಾರ ಇರುತ್ತೆ, ಒಗರು ಇರುತ್ತೆ, ಹುಳಿ ಇರುತ್ತೆ, ಸಿಹಿ ಇರುತ್ತೆ, ಇವೆಲ್ಲ ಹಾಕಿ ಮಾಡ್ತಾರೆ. ಹೊಸ ಬೇವು ಮತ್ತು ಮಾವಿನಕಾಯಿ ಇವೆಲ್ಲ ಹಾಕಿನೂ ಮಾಡ್ತಾರೆ. ಹಿಂದೂ ಸಂಸ್ಕೃತಿಯಲ್ಲಿ ಇದರ ಮಹತ್ವ ಏನು ಅಂತ ತಿಳ್ಕೊಳ್ಳೋಣ. ಯುಗಾದಿಯು ನಮಗೆ ಜೀವನದಲ್ಲಿ ಎಲ್ಲ ತರಹದ ಅನುಭವಗಳನ್ನು ತಿಳಿಸಿಕೊಡುತ್ತದೆ. ಅಂದರೆ ಖುಷಿ, ದುಃಖ, ಸಫಲತೆ, ಅಸಫಲತೆ ಹಬ್ಬ ನಮಗೆ ಎಂಥದೇ ಪರಿಸ್ಥಿತಿ ಬಂದರೂ ಅವನ್ನೆಲ್ಲವನ್ನು ಸ್ವೀಕರಿಸಿ ಜೀವನದಲ್ಲಿ ಮುಂದೆ ಹೋಗಬೇಕು ಎನ್ನುವ ಒಂದು ಪ್ರೇರಣೆಯನ್ನು ಈ ಹಬ್ಬವು ನೀಡುತ್ತದೆ. ಯುಗಾದಿ ಹಬ್ಬ ಬಗ್ಗೆ ಇನ್ನೂ ಹೇಳಬೇಕಂದ್ರೆ ಎಷ್ಟು ಬೇಕಾದರೂ ಹೇಳ್ಬೋದು. ನಾನು ಇಷ್ಟು ಸ್ವೀಟ್ ಆ್ಯಂಡ್ ಶಾರ್ಟಾಗಿ ನಿಮಗೆ ಮುಗಿಸ್ತಾ ಇದ್ದೀನಿ. ಇನ್ನು ನನ್ನ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಈ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೆನಪಿರಲಿ, ಕೀಪ್ ಲರ್ನಿಂಗ್, ಕೀಪ್ ಗ್ರೋವಿಂಗ್. ಅಂದರೆ ಕಲಿಯುತ್ತಾ ಇರಿ, ಬೆಳೆಯುತ್ತಾ ಇರಿ. ವಿಡಿಯೋ ನೋಡಿದ್ದಕ್ಕೆಲ್ಲ ನಿಮಗೆಲ್ಲ ಧನ್ಯವಾದಗಳು. ಥ್ಯಾಂಕ್ ಯು.